ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಇದು ಈಗ ಆಷಾಢ ಮಾಸ. ಇನ್ನೇನು ಚಿನ್ನಾಭರಣದ ಬೆಲೆ ಇಳಿಯುತ್ತೆ, ನಾವು ಖರೀದಿಗೆ ಮುಂದಾಗಬಹುದು ಅನ್ನುವಂತಹ ಆಲೋಚನೆಯಲ್ಲಿದ್ದಂತಹ ಆಭರಣ ಪ್ರಿಯ ಮಹಿಳೆಯರಿಗೆ ಇದೀಗ ಚಿನ್ನದ ದರದ ಕುರಿತು ಮತ್ತೊಂದು ಶಾಕ್ ಎದುರಾಗಿದೆ. ಹಾಗಾದರೆ ಚಿನ್ನದ ಬೆಲೆ ಮತ್ತೆ ಏರಿಕೆ ಕಂಡಿದ್ಯಾ? ಕುಸಿತ ಕಾಣುತ್ತೆ ಅನ್ನುವಂತಹ ಚಿನ್ನದ ಬೆಲೆ ಮತ್ತೆ ಏರಿಕೆ ಕಂಡಿದ್ದಾದರೂ ಯಾಕೆ? ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಆಭರಣ ಪ್ರಿಯರಾಗಿದ್ದರೆ, ಬಂಗಾರದ ಪ್ರಿಯರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಭಾರತ ದೇಶದಲ್ಲಿರ್ತಕ್ಕಂಥ ಆಭರಣ ಪ್ರಿಯರಿಗೆ ಚಿನ್ನದ ಬೆಲೆ ಹೆಚ್ಚಾದರೆ ಏನೋ ಒಂಥರ ಇರಿಸು ಮುರಿಸು. ಅದೇ ಹೂಡಿಕೆ ಮಾಡೋರಿಗೆ ಚಿನ್ನದ ಬೆಲೆ ಗಗನ ಕುಸುಮವಾದರೆ ಅವರಿಗೆ ಖುಷಿಯೋ ಖುಷಿ. ಆದರೆ ಇದೀಗ ಚಿನ್ನವನ್ನು ಇಷ್ಟಪಡ್ತಕ್ಕಂಥ ಮಹಿಳೆಯರಿಗೆ ಚಿನ್ನದ ಬೆಲೆ ಏರಿಕೆ ಕಂಡಿರೋದು ನಿಜಕ್ಕೂ ಕೂಡ ಒಂದು ರೀತಿಯ ಶಾಕಿಂಗ್ ಸುದ್ದಿ ಅಂತ ಹೇಳಬಹುದು. ಹೌದು, ದಿನೇ ದಿನೇ ಚಿನ್ನದ ಬೆಲೆ ಏರಿಕೆ ಕಾಣ್ತಾ ಇದ್ದು ಆಷಾಢ ಮಾಸ ಮುಗಿತಾ ಇದ್ದು ಇನ್ನೇನು ಮದುವೆಯ ಸುಗ್ಗಿ ಆರಂಭವಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಚಿನ್ನ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಬಹುದು. ಹೌದು, 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ ಬರೋಬ್ಬರಿ 1,430,000 ರೂಪಾಯಿ ತಲುಪಿದ್ದು, 22 ಕ್ಯಾರೆಟ್ ಆಭರಣದ ಚಿನ್ನ 91,060 ರೂಪಾಯಿ ಆಗಿದೆ. ಇನ್ನು ಬೆಳ್ಳಿ ಬೆಲೆ ಕೂಡ ಏರಿಕೆಯನ್ನು ಕಾಣ್ತಾ ಇದ್ದು 100 ಗ್ರಾಂ ಬೆಳ್ಳಿಗೆ 11,110 ರೂಪಾಯಿ ಇದೆ. ಇನ್ನು ಬೆಳ್ಳಿ ಹಾಗೂ ಚಿನ್ನದ ಬೆಲೆ ಏರಿಕೆಯಾಗ್ತಿದ್ದು ಆಷಾಢ ಮಾಸ ಮುಗಿಯುವ ಹೊತ್ತಲೇ ಮದುವೆಯ ಸೀಸನ್ ಶುರುವಾಗುತ್ತೆ. ಹೀಗಾಗಿ ಹಬ್ಬಗಳು ಶುರುವಾಗ್ತಿರೋದ್ರಿಂದ ಮತ್ತಷ್ಟು ಚಿನ್ನದ ಬೆಲೆ ಏರಿಕೆ ಕಂಡು ಭಾರಿ ಸಂಚಲನವನ್ನು ಸೃಷ್ಟಿಸುತ್ತೆ ಅಂತ ಹೇಳಲಾಗ್ತಿದೆ. ಇನ್ನು 15 ವರ್ಷಗಳಿಗೆ ಹೋಲಿಕೆಯನ್ನು ಮಾಡಿಕೊಂಡ್ರೆ ಚಿನ್ನದ ಬೆಲೆಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಬದಲಾವಣೆಯೇ ಆಗಿದೆ. ಹೀಗಾಗಿ ಮುಂಬರುವ ದಿನಗಳಲ್ಲೂ ಕೂಡ ಚಿನ್ನದ ಬೆಲೆ ಮತ್ತಷ್ಟು ಏರಿಕೆಯಾಗುತ್ತೆ ಅಂತ ಹೇಳಲಾಗ್ತಿದೆ. ಹೌದು, ಭೂಮಿಯ ಒಳಗೆ ಸಿಗ್ತಿದ್ದಂತಹ ಚಿನ್ನ ಭಾಗಶಃ ಕಡಿಮೆ ಆಗ್ತಿರೋದೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಿದ್ದು, ಗಣಿಗಾರಿಕೆ ನಡೆಸುವ ಸಾಧ್ಯತೆ ಕ್ಷೀಣಿಸ್ತಾ ಇದೆ. ಹೀಗಾಗಿ ಚಿನ್ನದ ಮೇಲೂ ಕೂಡ ಇದು ದೊಡ್ಡ ಪ್ರಮಾಣದ ಪರಿಣಾಮವನ್ನು ಬೀರುವ ಸಾಧ್ಯತೆ ಇದ್ದು, ಮುಂದಿನ ವರ್ಷಕ್ಕೆ ಅಂದರೆ ಈ ವರ್ಷದ ಅಂತ್ಯದ ವೇಳೆಗೆ 1.5 ಲಕ್ಷದ ಆಸುಪಾಸು ಆಗುತ್ತೆ 10 ಗ್ರಾಂ ಚಿನ್ನದ ಬೆಲೆ ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.